ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ದಲ್ಲಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇಡ್ಲಿ ಮತ್ತು ವೆಜ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿ ಮತ್ತು ವೆಜ್ ಕರಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ಇಡ್ಲಿ ಮತ್ತು ಅದೇ ವೆಜ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ದೆ, ಅದು ನಿಮ್ಮ ಜೊತೆ ವ್ಲಾಗ್ ಮಾಡಿದ್ದೀನಿ. ಅದು ಖಂಡಿತ ಹೋಗಿ ಚೆಕ್ ಮಾಡಿ. ಆಮೇಲೆ ಇವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇಲ್ಲ. ಒಂದು ಸ್ವಲ್ಪ ಫೀವರು ಅಂದರೆ ಫೀವರ್ ಏನು ಬರ್ತಾ ಇಲ್ಲ ಅವಳಿಗೆ. ಸ್ವಲ್ಪ ಜಾಸ್ತಿ ಶೀತ ಆಗಿದೆ, ಮೂಗೆಲ್ಲ ನೋವಾಗಿದೆ. ಅದಕ್ಕೇ ಇವತ್ತು ಅವಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅವಳಿಗೆ. ಬರೀ ನನ್ನ ಹಸ್ಬೆಂಡ್ಗೆ ಒಬ್ರಿಗೇ. ಅದಕ್ಕೇ ಇವಾಗ ಅವರೊಬ್ರಿಗೇ ವೆಜ್ ಕರಿ ಮಾಡಿಬಿಟ್ಟು ಒಂದು ಸ್ವಲ್ಪ ಇಡ್ಲಿ ಮಾಡ್ತೀನಿ. ಆಮೇಲೆ ನನ್ನ ಮಗಳಿಗೆ ನನಗೆ ಇಬ್ರಿಗೂ ಮಾಡ್ಕೊತೀನಿ. ಒಂದು ಸಲ ಇಡ್ಲಿ ಮಾಡಿಬಿಡ್ತೀನಿ, ಒಂದು ಸ್ವಲ್ಪ ಆಮೇಲೆ ಅವ್ರು ಚಿಕನ್ ಸಾಂಬಾರಲ್ಲಿ ನನ್ನ ಮಗಳು ತಿನ್ಕೋತಾಳೆ. ಜ್ವರ ಬಂದಿದ್ರೆ ಕೊಡ್ತಾ ಇದಕ್ಕಿಲ್ಲ, ಜ್ವರ ಏನು ಬಂದಿಲ್ಲ. ಸ್ವಲ್ಪ ಜಾಸ್ತಿ ಶೀತ ಆಗಿದೆ. ಅದು ಸ್ಕೂಲಿಗೆ ಕಳಿಸಿದ್ರೆ ಒಂದು ಮಗುವಿಂದ ಇನ್ನೊಂದು ಮಗುಗೆ ಸ್ಪ್ರೆಡ್ ಆಗುತ್ತಲ್ವಾ. ಅದಕ್ಕೆ ಬೇಡ, ಇವತ್ತೊಂದು ದಿವಸ ಮನೇಲೇ ಇರಲಿ ಅಂಥೇಳಿ ಮನೇಲಿ ಇಟ್ಕೊಂಡಿದ್ದೀನಿ. ಇನ್ನೂ ಮಲಿಕೊಂಡವಳೆ, ಇನ್ನೂ ಎದ್ದಿಲ್ಲ. ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸಮ್ಮರ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಇವಾಗ ಇಡ್ಲಿ ಚೆನ್ನಾಗಿ ಉಬ್ಬಿದ್ರೆ ಸ್ವಲ್ಪ ಉಬ್ಬಿ ಚೆನ್ನಾಗಿ ಮೆತ್ತಗಾಗುತ್ತೆ ಇಡ್ಲಿ. ಇಲ್ಲಾಂದರೆ ಸ್ವಲ್ಪ ಗಟ್ಟಿನೇ ಆಗುತ್ತಲ್ವ. ಅದಕ್ಕೇ ನಾನು ಈ ಬಿಸಿಲು ಟೈಮಲ್ಲಿ ಮಾತ್ರ ಇಡ್ಲಿಗೆ ನೆನೆ ಹಾಕ್ತೀನಿ. ಇಲ್ಲಾಂದರೆ ಇಡ್ಲಿ ಮಾಡೋದಿಲ್ಲ. ಚಳಿಗಂತೂ ಇಡ್ಲಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಉಬ್ಬಿಲ್ಲ ಅಂದರೆ ಚೆನ್ನಾಗಿ ಇಡ್ಲಿ ಆಗೋಲ್ಲ, ಗಟ್ಟಿ ಆಗುತ್ತೆ. ಅದಕ್ಕೆ ಮಾಡೋದಿಲ್ಲ ಅದು. ಇವಾಗ ಎಷ್ಟು ಚೆನ್ನಾಗಿ ಉಬ್ಕೊಂಡಿತ್ತು, ಅದಕ್ಕೆ ಇವಾಗ ಚೆನ್ನಾಗಿ ಕಲಿಸ್ಕೊಂಡು ನನಗೆ ಎಷ್ಟು ಬೇಕು ಅಷ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕೋತೀನಿ. ನಾನು ರಾತ್ರಿಯೇ ಉಪ್ಪು ಹಾಕ್ಕೊಂಡು ಇಟ್ಟಿಕ್ಕಿಲ್ಲ, ಇವಾಗ ಹಾಕೋತೀನಿ ಫ್ರೆಂಡ್ಸ್. ನನಗೆ ಎಷ್ಟು ಬೇಕು ಅಷ್ಟೇ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕೋತೀನಿ. ಇನ್ನು ಮಿಕ್ಕಿರೋದು ಹಾಗೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೋತೀನಿ. ನಾಳೆನೋ ನಾಡ್ದೋ ದೋಸೆನೋ ಪಡ್ಡುನೋ ಏನಾದರೂ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡೆ. ಇನ್ನೊಂದು ಕಡೆ ನಾನಿವಾಗ ವೆಜ್ ಕರಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉದ್ದುದ್ದಕ್ಕೆ ಹಂಚಿರುವಂತಹ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನಾನು ತರಕಾರಿ ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ, ಆಮೇಲೆ ಬಟಾಣಿ ತೊಗೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ನಾನಿವಾಗ ಅದು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಅದು ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಆಮೇಲೆ 1 ಸ್ಪೂನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಕಾಯಿ ತುರಿ ಹಾಕ್ಕೊಂಡಿರೋದು. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಚಿಕ್ಕ ಗಡ್ಡೆ ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ಮಿಕ್ಸಿ ಮಾಡಿಕೊಂಡು ಆಮೇಲೆ ಅದು ತರಕಾರಿ ಎಲ್ಲ ಬೆಂದಮೇಲೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಚಿಕ್ಕ ಗಾತ್ರ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ವಿಡಿಯೋ ಸ್ಕಿಪ್ ಆಗಿದೆ. ಅದು ಹಾಕ್ಕೊಂಡು ಇವಾಗ ನೋಡ್ಕೊತಾ ಇದ್ದೀನಿ. ನಾನು ಇಡ್ಲಿಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಸಾಂಬಾರು ಥರ ಇರಬೇಕಲ್ವ, ಆವಾಗ ಇಡ್ಲಿಗೆ ಚೆನ್ನಾಗಿರುತ್ತೆ. ಗಟ್ಟಿ ಮಾಡಿದ್ರೆ ದೋಸೆಗೆ ಚೆನ್ನಾಗಿರುತ್ತೆ. ನಾನಿವಾಗ ಇಡ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಅದು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಉಪ್ಪು ಎಷ್ಟು ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಾನು ಇದು ಹಾಕ್ಕೊಳ್ಳೋದಿಲ್ಲ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ನಿಮಗೆ ಮೆಣ್ಸಿನ್ಕಾಯಿ ಬೇಕಾದರೆ ನೀವು ಮಿಕ್ಸಿ ಮಾಡೋವಾಗಲೇ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಮೆಣ್ಸಿನ್ಕಾಯಿ ಹಾಕ್ಕೋತಾ ಇಲ್ಲ, ಬರೀ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಸಾಂಬಾರು ಪುಡಿ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ಸಾಕು ನನಗೆ, ಬರೀ ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇದು ಇವಾಗ ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಇಡ್ತೀನಿ. ಇದು ಇವಾಗ ನಾನು ಆ ಕಡೆ ಕುಕ್ಕರ್ ವಿಷಲ್ ಆಯಿತು, ಆಫ್ ಮಾಡಿಬಿಟ್ಟು ಇಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲ ಆಯಿತು ಫ್ರೆಂಡ್ಸ್, ಆಗಿ ಆಫ್ ಎಲ್ಲ ಮಾಡಿದ್ಮೇಲೆ ನಾನಿವಾಗ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಡ್ಲಿಗೆ ಒಂದು ಸ್ವಲ್ಪ ಪಾತ್ರೆ ಹಾಕ್ಕೊಂಡು ಪಾತ್ರೆಗೆ ತಳಕ್ಕೆ ಕಪ್ಪಗಾಗುತ್ತಲ್ವ, ಅದಕ್ಕೆ ಇಡ್ಲಿ ಬೆಂದು ಕಪ್ಪಗಾಗುತ್ತೆ ಅಂಥೇಳಿ ನಾನು ಒಂದು ಸ್ವಲ್ಪ
ಹುಣಸೆಹಣ್ಣು ಇಲ್ಲಾಂದರೆ ಲಿಂಬೆನ ಹಾಕ್ಕೊಳ್ಳಿ, ಅಂದರೆ ಕಪ್ಪಗೆ ಆಗೋದಿಲ್ಲ ಅಂಥೇಳಿ. ಇವಾಗ ನಾನು ಇಡ್ಲಿ ಹಿಟ್ಟು ಅಷ್ಟು ತೆಳ್ಳಗೆ ಮಾಡಿದ್ದೀನಿ, ಸಾಕು. ಸ್ವಲ್ಪ ಗಟ್ಟಿನೇ ಇರಬೇಕು, ತೆಳ್ಳಗೆ ಮಾಡಬಾರ್ದಲ್ವಾ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಇಡ್ಲಿ ಬೆಂದಮೇಲೆ ಅದು ಬರಬೇಕಲ್ವ ಬೇಗನೆ, ಅದಕ್ಕೇ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಎಲ್ಲ ಕಡೆನೂ ಹಚ್ತಾಯಿದ್ದೀನಿ. ನಿಮಗೆ ಎಣ್ಣೆ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಟನ್ ಬಟ್ಟೆದಲ್ಲೂ ಮಾಡ್ಕೋಬೋದು. ಬಾಳೆ ಎಲೆ ಹಾಕ್ಕೊಂಡು ಮಾಡ್ಬೋದು ಫ್ರೆಂಡ್ಸ್. ನಾನಿವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಎಲ್ಲ ಕಡೆನೂ ಸ್ವಲ್ಪ ಎಲ್ಲ ಕಡೆನೂ ಫುಲ್ ಹಚ್ಕೋತಾ ಇದ್ದೀನಿ. ಯಾಕಂದರೆ ಇಡ್ಲಿ ಬೆಂದಮೇಲೆ ಬರೋದಿಲ್ಲಲ್ವ, ಬೇಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಆಮೇಲೆ ಇಡ್ಲಿ ಹಾಕಿದ್ರೆ ಎತ್ತವಾಗ ಬೇಗ ಬಂದುಬಿಡುತ್ತೆ. ಅದಕ್ಕೇ ಒಬ್ಬೊಬ್ಬರಿಗೆ ರವೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಅಕ್ಕಿ ಇಡ್ಲಿ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ನಾನು ಅಕ್ಕಿನೇ ಇಡ್ಲಿ ಮಾಡೋದು, ರವೆ ಇಡ್ಲಿ ಮಾಡೋದಿಲ್ಲ. ಮಾಮೂಲಿ ರೇಷನ್ ಅಕ್ಕಿದಲ್ಲೇ ಇಡ್ಲಿ ಮಾಡ್ತೀನಿ. ನಾನೇನು ಅದು ಅಂದರೆ ನಮ್ಮ ಮನೇಲಿ ಅಕ್ಕಿ ಇಲ್ಲ ಅಂದರೆ ಮಾತ್ರ ಹೋಗಿ ಇಡ್ಲಿ ಅಕ್ಕಿ ತಂದು ಮಾಡ್ಕೋತೀನಿ. ಆಲ್ಮೋಸ್ಟ್ ಯಾವಾಗ್ಲೂ ನಾನು ರೇಷನ್ ಅಕ್ಕಿದಲ್ಲೇ ಇಡ್ಲಿ ದೋಸೆ ಮಾಡೋದು ಫ್ರೆಂಡ್ಸ್, ಅದಕ್ಕಂತೆ ತಂದು ಇಟ್ಕೊಂಡಿರ್ತೀನಿ. ಇವಾಗ ನಾನು ಕೆಳಗಡೆ ಫಸ್ಟಿಗೆ ಹಾಕ್ತೀನಲ್ವ, ಅದಕ್ಕೆ ಒಂದು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀರು ಅದ್ರ ಮೇಲೆ ಬಿದ್ದರೆ ಅದು ಸುಮ್ಮನೆ ಚೆನ್ನಾಗಿರೋದಿಲ್ಲ ಅಂಥೇಳಿ ನಾನು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮಾಡ್ಕೋತೀನಿ. ಆಮೇಲೆ ಮೇಲಿಂದ 2 ಇದೆ ಅಲ್ವಾ, ಅದಕ್ಕೆ ಜಾಸ್ತಿ ಹಾಕ್ಕೋತೀನಿ ಫ್ರೆಂಡ್ಸ್. ಇವಾಗ ನಮ್ಮದು ಒಂದು ಸೆಟ್ಟಲ್ಲಿ 16 ಇಡ್ಲಿ ಆಗುತ್ತೆ. ನಮಗೆ 16 ಇಡ್ಲಿ ಒಂದು ಟೈಮ್ಗೆ ಕರೆಕ್ಟ್ ಆಗುತ್ತೆ, ತಿನ್ನೋಕ್ಕೂ ಆಗುತ್ತೆ. ಆಮೇಲೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳಿಗೂ ಬಾಕ್ಸಿಗೂ ಆಗುತ್ತೆ, ಇಲ್ಲಾಂದರೆ ಅವಳು ಮಧ್ಯಾಹ್ನ ತಿಂತೀನಿ ಅಂದ್ರೂ ಆಗುತ್ತೆ. ಅಷ್ಟು ಇಡ್ಲಿ ಆಗುತ್ತೆ. 16 ಇಡ್ಲಿ ನಮ್ಮ 3 ಜನಕ್ಕೆ ಸಾಕಾಗುತ್ತೆ. ಅದಕ್ಕೆ ನಾನು ಒಂದು ಟ್ರಿಪ್ ಇಟ್ಬಿಡ್ತೀನಿ. ಇವಾಗ ಅದು ಎಲ್ಲ ಇಟ್ಟೆ. ಇವಾಗ ಒಂದು 10ರಿಂದ 15 ನಿಮಿಷ ಸ್ವಲ್ಪ ಮೀಡಿಯಮ್ ಸ್ಲಿಮ್ಮಲ್ಲೇ ಬೇಯಿಸ್ತೀನಿ. ಒಂದು 15 ನಿಮಿಷ ಆಯಿತು ಫ್ರೆಂಡ್ಸ್. ಇವಾಗ ತೆಗಿತಾ ಇದ್ದೀನಿ. ಇನ್ನೂ ನಾನು ಮೆತ್ತಗೆ ಮಾಡ್ತೀನಿ, ಇನ್ನೂ ಚೆನ್ನಾಗಿರೋ ಸ್ವಲ್ಪ ಮೆತ್ತಗೆ ಮಾಡ್ತೀನಿ. ಇದು ಏನೋ ಒಂದು ಸ್ವಲ್ಪ ಗಟ್ಟಿಯಾಗಿತ್ತೆ ಅಷ್ಟೇ. ತಿನ್ಬೋದು, ಏನು ತೀರಾ ಗಟ್ಟಿ ಏನಾಗಿಲ್ಲ, ಒಂದು ಸ್ವಲ್ಪನೇ ಗಟ್ಟಿಯಾಗಿತ್ತು ಅಷ್ಟೇ. ಆದರೂ ಚೆನ್ನಾಗಿತ್ತು, ಸ್ವಲ್ಪ ಮೆತ್ತಕ್ಕೇನಾಗಿತ್ತು. ಇನ್ನೂ ನಾನು ಮೆತ್ತಗೆ ಮಾಡ್ತೀನಿ. ಇದು ಮಲ್ಲಿಗೆ ಇಡ್ಲಿ ಅಂತಾರಲ್ವ, ಆ ಥರನೂ ಮಾಡ್ತೀನಿ, ಅದು ಆಗಿಲ್ಲ, ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಪರವಾಗಿಲ್ಲ. ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್, ಬನ್ನಿ ತಿಂಡಿ ತಿನ್ನೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಿನ್ನೆ ವ್ಲಾಗೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಯಾಕಂದರೆ ನಿನ್ನೆ ನನ್ನ ಮಗಳಿಗೆ ಹುಷಾರಿದ್ದಕ್ಕೆಲ್ಲ ನಿಮ್ಗೊಂದು ಸ್ವಲ್ಪ ಹೇಳಿದೆ. ಆಮೇಲೆ ಅವಳು ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅವ್ರ ಹತ್ರನೇ ಇರಬೇಕಲ್ವ, ಅದು ಟೈಮೇ ಆಗಿಲ್ಲ ನನಗೆ, ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಅವಳೇ ನೋಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡೋದು, ಅವಳು ನೋಡ್ಕೊಳ್ಳೋದು, ಅದೇ ಆಗೋಗಿತ್ತು. ಅದಕ್ಕೆ ನಾನು ಬ್ಲಾಗೇ ಕಂಟಿನ್ಯೂ ಮಾಡಲೇ ಇಲ್ಲ. ನಿನ್ನೆ ಬ್ಲಾಗ್ ಬೆಳಿಗ್ಗೆ ಆನ್ ಮಾಡಿದೆ ಅಷ್ಟೇ, ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡಿದೆ, ಅದ್ರ ಮುಂದೆ ಮಾಡಲೇ ಇಲ್ಲ. ಇವತ್ತು ಬೆಳಿಗ್ಗೆಯಿಂದ ನಿಮಗೆ ಟೈಟಲ್ ನೋಡಿರ್ತೀರ, ಇವತ್ತು ಬೆಳಿಗ್ಗೆಯಿಂದ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ. ಇವಾಗ ಬಂದುಬಿಟ್ಟು 4:45 5 ಗಂಟೆ ಹತ್ತತ್ರ ಆಗಿದೆ. ಅಷ್ಟು ಟೈಮ್ ಆಗಿದೆ. ಅಂದರೆ 3 ಗಂಟೆಗೆಲ್ಲ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದೆ. ಯಾಕಂದರೆ ಅದು ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತಿದ್ದೆ ನಾನು, ತೋರಿಸ್ತೀನಿ ರೀ. ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿಸಿದ್ದೆ. ಸ್ವಲ್ಪ BP, ಶುಗರು, ವಿಟಮಿನ್ಸು ಎಲ್ಲ ಚೆಕ್ ಮಾಡಿಸ್ತಾ ಇರ್ತೀನಿ, ಅದೆಲ್ಲ ಮಾಡಿಸಿದ್ದೆ. ಅದಕ್ಕೇ ಸ್ವಲ್ಪ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮಾಡಿಸಿದೆ. ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದೆ. ಅಂದರೆ ಅದೆಲ್ಲ ಸ್ವಲ್ಪ ಜೆಲ್ಲೆಲ್ಲ ಹೊಟ್ಟೆಗೆಲ್ಲ ಹಚ್ತಾರಲ್ವ, ಒಂಥರ ಆಗುತ್ತೆ. ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಊಟ ಎಲ್ಲ ತಿಂದೆ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬೆಳಿಗ್ಗೆ ಸರಿಯಾಗಿ ತಿಂದಿರ್ಕಿಲ್ಲ, ಟೈಮ್ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂಥೇಳಿ, ಹಾಗೆ ಹೋಗಿದ್ದೆ. ಬಂದುಬಿಟ್ಟು ಊಟ ಎಲ್ಲ ತಿಂದು ಸ್ನಾನ ಮಾಡ್ಕೊಂಬಂದು ಊಟ ತಿಂದು ಸ್ವಲ್ಪ ಮಲಿಕೊಂಡು ಎದ್ದುಬಿಟ್ಟು ನನ್ನ ಮಗಳಿಗೂ ಹೋಗಿ ಕರ್ಕೊಂಬಂದೆ ಫ್ರೆಂಡ್ಸ್. ಕರ್ಕೊಂಬಂದ್ಬಿಟ್ಟು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು, ಇವಾಗ ಏನೂ ಕೆಲಸ ಇಲ್ಲ, ಬರೀ ಬ್ಲಾಗ್ ಮಾಡೋದು ಕೆಲಸ ಇಟ್ಕೊಂಡು, ಅದಕ್ಕೇ ಬ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಇಲ್ಲಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ. ಸ್ಕ್ಯಾನಿಂಗು ಇದು ನೋಡಿ, ಡೇಟ್ ಎಲ್ಲ ಇದೆ, ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಸ್ಕ್ಯಾನಿಂಗು, ಆಮೇಲೆ ಬ್ಲಡ್ ಟೆಸ್ಟು,
ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ದೆ. ಬ್ಲಡ್ ಟೆಸ್ಟ್ ಎಲ್ಲ ನಮ್ಮದೆಲ್ಲ ನಾರ್ಮಲೇ ಇದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ಅದೇ ಒಂದು ಸ್ವಲ್ಪ ವಿಟಮಿನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಅದು ಬಿಟ್ಬಿಟ್ಟು ಅದೇನೂ ಇಲ್ಲ. ಆಮೇಲೆ ನನ್ನ ಹೈಟಿಗೆ ನಾನು ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಒಂದು 2-3 kg ಸ್ವಲ್ಪ ಕಡಿಮೆ ಆಗಬೇಕು. ನಾನು ವಾಕಿಂಗ್ ಮಾಡಿದ್ರೆ ನಾನು ಪೂರ್ತಿಯಾಗಿ ಕಡಿಮೆ ಆಗ್ತೀನಿ. ಇವಾಗ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಇವಾಗ ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡಿ ಅದು ಕಂಟ್ರೋಲ್ ಮಾಡ್ಕೊತೀನಿ ಅಷ್ಟೇ, ಇನ್ನೇನೂ ಇಲ್ಲ. ನಂದೆಲ್ಲ ಇವಾಗ ನಾರ್ಮಲ್ ಆಗಿದೆ. ನನಗೇನು ಮಾತ್ರೆ ಏನೂ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಕೆಲಸ ಇತ್ತು ಹಾಸ್ಪಿಟ್ಲದು, ಅದು ಹೋಗಿ ನಾನು ಇವಾಗ ಮಾಡಿಕೊಂಡು ಬಂದೆ. ನಾನೊಬ್ಬಳೇ ಹೋಗಿರೋದು. ನನ್ನ ಹಸ್ಬೆಂಡು ಬಂದಿಕ್ಕಿಲ್ಲ, ಅವರು ಆಫೀಸ್ಗೆ ಹೋಗಿದ್ದರು. ಆಮೇಲೆ ಬಂದರವರು, ಅಂದರೆ ಡಾಕ್ಟ್ರು ಕನ್ಸಲ್ಟ್ ಮಾಡಬೇಕಾದಾಗ ಬಂದಿದ್ದರು. ನಾನೆಲ್ಲ ಮಾಡಿಕೊಂಡು, ಅಂದರೆ ನಾನು 1 year 2 yearsಗೆ ಮಾಡಿಸ್ತೀನಿ ಫ್ರೆಂಡ್ಸ್. ಅದಕ್ಕೇ ಹೋಗಿ ಮಾಡಿಸ್ಕೊಂಡು ನನಗೆ ಗೊತ್ತಲ್ವಾ, ನಾನು ಯಾವಾಗಲೂ ಮಾಡಿಸ್ತೀನಿ ಅಂಥೇಳಿ ಹೋಗಿ ನಾನು ಒಬ್ಬಳೇ ಮಾಡ್ಕೊಂಡು ಬಂದಿದ್ದೆ. ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸಿ ನಾನು ಒಬ್ಬಳೇ ಹೋಗಿ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರಿಗೆ ಕರೆದಿದ್ದೆ. ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕು, ಆವಾಗ ಹೋಗಿ ಕರೆದ್ಬಿಟ್ಟು ಆಮೇಲೆ ಅವ್ರು ಬಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಮನೆಗೆ ಬಂದು ಬಿಟ್ಬಿಟ್ಟು ಹೋದರು ಅವರು. ಅಷ್ಟು ಕೆಲಸ ಆಗಿದೆ. ಇವಾಗ ಬಂದು ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಯಾರಾದರೂ 30+, 28, 29, 30+ 40 ಆಗಿದ್ದರೆ ಪ್ಲೀಸ್ 1 yearಗಾದ್ರೂ ನೀವು ಬಾಡಿ ಚೆಕಪ್ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ತುಂಬ ಕಾಯಿಲೆಗಳು ಬರೋದ್ರಿಂದ ನಮ್ಮ ಫುಡ್ಡಿಂದನೇ ನಮಗೆ ತುಂಬ ಕಾಯಿಲೆಗಳು ಬರುತ್ತೆ. ಅದಕ್ಕೆ ಸ್ವಲ್ಪ ನಾವೇನೇ ಒಂದು ಸ್ವಲ್ಪ ಇದ್ದಾಗಲೇ ನಾವು ಕೇರ್ ಮಾಡ್ಕೋಬೋದಲ್ವಾ. ಅದಕ್ಕೇ ನಿಮ್ಮ ಆರೋಗ್ಯಕ್ಕೆ ನೀವೇ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯನೇ ನೀವೇ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಅದಕ್ಕೇ ನೋಡಿಕೊಂಡು ಸ್ವಲ್ಪ ಹಾಸ್ಪಿಟ್ಲ್ಗೆಲ್ಲ ಹೋಗಿ ತೋರಿಸಿ. ಏನೂ ಆಗಿರಲ್ಲ, ನಾರ್ಮಲ್ ಆಗಿದ್ರೂ ನಮಗೆ ಖುಷಿ ಅಲ್ವಾ. ಇವಾಗ ನಾನು ನಾರ್ಮಲ್ ಆಗಿತ್ತು, ಖುಷಿ ಆಯಿತು ಅಷ್ಟೇ. ದುಡ್ಡು ನಾವು ಎಷ್ಟಾದರೂ ದುಡಿಬೋದು. ಒಂದ್ಸಲ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಅದರಲ್ಲಿ ನನಗೇನಾದರೂ ಒಂದು ಸ್ವಲ್ಪ ದೊಡ್ಡ ಮಿಸ್ಟೇಕ್ ಬಂದಿದ್ದರೆ ನನಗೆ ಸ್ವಲ್ಪ ಬೇಜಾರಾಗ್ತಿತ್ತಲ್ವಾ. ಅದಕ್ಕೇ ನಾನು ಹೋಗಿ ಎಲ್ಲ ಮಾಡ್ಕೊಂಬಂದಿದ್ದೀನಿ. ನಿಮಗೆ ಟೈಮ್ ಸಿಕ್ಕಾಗ ನೀವು ಹೋಗಿ, ಇಲ್ಲಾಂದರೆ ಮಾಡ್ಕೊಂಬಂದಿದ್ದೀರಾ ಅಂದರೆ ಓಕೆ. ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಬಂದೇ ಬರ್ತಾರೆ, ಎಲ್ಲ ಹೆಲ್ತ್ ಚೆಕಪ್ ಮಾಡೇ ಮಾಡ್ತಾರೆ ಇವಾಗ. ಅದೇ ಥರ ನಾನು ಹೋಗಿ ಚಿಕ್ಕದು ಮಾಡ್ಕೊಂಬಂದಿದ್ದೀನಿ. ಅಲ್ಲಂತೂ ನನಗೆ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ನಾನು ಅಪಾರ್ಟ್ಮೆಂಟ್ ತೊಗೊಂಡಿದ್ರೂ ತುಂಬ ಜನ ಇದ್ದರು. ಒಂದು 10-20 minutes ನನಗೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ತುಂಬ ಜನ ಆಗಿದ್ದರು. ತುಂಬ ಜನ, ನಾನು ಒಬ್ಬಳೇ ಹೋಗಿದ್ದರಿಂದ ನಮ್ಮ ಹಸ್ಬೆಂಡ್ ಏನಾದರೂ ಬಂದಿದ್ದರೆ ನನಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋರು. ನಾನು ಒಬ್ಬಳೇ ಹೋಗಿದ್ದರಿಂದ ವೀಡಿಯೋ ಏನೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಡೇ ಟು ಟೈಮು ಎಲ್ಲ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಯಾಕಂದರೆ ನಾನೇನಾದರೂ ಮುಂಚೆ ತೋರಿಸ್ತಾ ಇದ್ದೀನ ಏನೋ ಅಂಥೇಳಿ ಅದಕ್ಕೇ ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇವತ್ತಿಂದನೇ ಡೇಟು ಅಲ್ಲಿದೆ ನೋಡಿ, 22/2025 ಅಂಥೇಳಿ. ಫ್ರೆಂಡ್ಸ್ ಇವತ್ತು ಬೇಗನೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಸುಸ್ತಾಗಿದೆ ಅಲ್ವಾ, ಅದಕ್ಕೇ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಸಿಂಪಲಾಗಿ ಒಂದು ಬೇಳೆ ಮತ್ತು ಮೂಲಂಗಿ ಹಾಕಿಬಿಟ್ಟು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡೋಕ್ಕೆ ಒಂದು ಕಡೆ ಬೇಳೆ ಬೇಯಿಸಿ ಅದು ವಿಷಲ್ ಆಗಿದೆ, ಆಫ್ ಮಾಡಿದ್ದೀನಿ. ಇವಾಗ ಇದು ಮೂಲಂಗಿ ಹಾಕಿದ್ರೆ ನಿಮ್ಮ ಜೊತೆ ಮಾತಾಡೋವಾಗಲೇ ನಾನು ಸ್ವಲ್ಪ ಬೇಳೆ ಇಟ್ಬಿಟ್ಟಿದ್ದೆ. ಅದು ಬೇಳೆ ಎಲ್ಲ ವಿಷಲ್ ಆಗಿದೆ. ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಮೂಲಂಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 3 ಮೂಲಂಗಿ ಇತ್ತು, ಒಂದು ಮೂಲಂಗಿ ಬೆಂಡಾಯಿತು ಅಂತೆ. ಬೆಂಡಾಗಿತ್ತದು ಎಸ್ಬಿಟ್ಟೆ. ಇವಾಗ ಒಂದು 2 days ಆಗಿತ್ತು, ಅದು ಏನೋ ಚೆನ್ನಾಗಿದ್ದಕ್ಕಿಲ್ಲ ಅಂತ ಎಸ್ದೆ. ಇವಾಗ 2 ಮೂಲಂಗಿ ಇದೆ, ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಯಾರು ಹೆಲ್ತ್ ಚೆಕಪ್ ಮಾಡ್ಕೋತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಯಾವುದು ಕಾಯಿಲೆ ಬರಲೇಬೇಕು ಅಂತ ಏನೂ ಇಲ್ಲ, ಆದರೂ ನಮ್ಮ ಸಮಾಧಾನಕ್ಕೆ ಒಂದು ನಾವು ಮಾಡಿಕೊಂಡ್ರೆ ಸಾಕಲ್ವಾ. ಆಮೇಲೆ ನಾವು ಸ್ವಲ್ಪ ಹೆಲ್ದಿಯಾಗಿ ಫುಡ್ ತೊಗೊಂಡ್ರೆ ಸಾಕು. ನೋಡಿ, ನಾನಿವಾಗ ಒಂದು 2 months 3 monthsಗೆ ವಾಕಿಂಗು ಎಕ್ಸಸೈಸು ಏನೂ ಮಾಡಿಲ್ಲ ಅಂಥೇಳಿ ಸ್ವಲ್ಪ ಒಂದು 2 kg ನಾನು ವೆಯ್ಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೋಡಿ, ನನಗೆ ಪ್ರಾಬ್ಲಮ್ಮು ಅಷ್ಟೇ. ಅದೊಂದೇ ನನಗೆ ಕಡಿಮೆ ಆಗಿರೋದು. ಇನ್ನೆಲ್ಲನೂ ನಾನು ಐರನ್ನು ನನಗೆ ಕರೆಕ್ಟಾಗಿದೆ. ಒಂದು ಪಾಯಿಂಟ್ ಏನೋ ವಿಟಮಿನ್ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಏನು ಮಾತ್ರೆ ಏನೋ ಕೊಟ್ಟಿಲ್ಲ ಅಷ್ಟೇ. ನನಗೆ ಇವಾಗ ಒಂದು ಚಿಕ್ಕದ್ರಲ್ಲಿದ್ದಾಗಲೇ ನನಗೆ ಗೊತ್ತಾಯ್ತಾ. ಇವಾಗ ನಾನು ನೆಕ್ಸ್ಟು ಅದಕ್ಕೆ ಕೇರ್ ತೊಗೋತೀನಿ. ಅದಕ್ಕೆ ನಾನು ನಾನೇನು ಹೋದ ವರ್ಷ ಒಂದು 2 year ಪ್ಯಾಕ್ ಮಾಡಿಸಿದ್ದೆ. 2 year ಪ್ಯಾಕಲ್ಲಿ ಎಲ್ಲ ಫುಲ್ ಚೆಕ್ ಮಾಡಿಸ್ಕೊಂಡಿದ್ದೆ. ಇವಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಅದಕ್ಕೆ ಇವಾಗ ಹೋಗಿ ಎಲ್ಲ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗ ಇವಾಗ ಸಾಂಬಾರು ಮಾಡ್ತಾ ಮಾಡ್ತಾ ಹಾಗೇನೆ ನನ್ನ ಮಗಳು ನನ್ನ ಹಸ್ಬೆಂಡು ಏನೋ ಕೇಳಿದ್ರು ಅಂತೇಳಿ ಅವ್ರಿಗೇನೋ ಹೇಳ್ತಾ ಇದ್ದೆ. ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ, ಏನೂ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ, ಆಮೇಲೆ ಸಾಂಬಾರು ಪುಡಿ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಇದು ಮೂಲಂಗಿ ಎಲ್ಲ ಒಂದು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ವ, ಮೂಲಂಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದು ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವ, ಇದು ಮಿಕ್ಸಿನೂ ಹಾಕ್ಬಿಟ್ಟು ವಿಷಲ್ ಮಾಡ್ತೀನಿ ಒಂದು. ಫ್ರೆಂಡ್ಸ್, ನಿಮ್ಮದು ಬೇಳೆ ಬೇಗ ಬೆಂದಿರ್ತದಂದರೆ ನೀವು ಫಸ್ಟು ಬೇಳೆ ವಿಷಲ್ ಮಾಡ್ಕೊಬೇಡಿ. ಎಲ್ಲ ಹಾಕ್ಬಿಟ್ಟು ಮೂಲಂಗಿ, ಬೇಳೆ, ಆಮೇಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಒಂದು ವಿಷಲ್ ಮಾಡ್ಕೊಳ್ಳಿ ಅಷ್ಟೇ. ನಾನಿವಾಗ ಅದಕ್ಕೆ ನೀರಿತ್ತು, ಒಂದು ಸ್ವಲ್ಪ ನೀರು ಜಾಸ್ತಿ ಬೇಡ ಅಂಥೇಳಿ ನಾನು ಮುದ್ದೆ ಮಾಡೋದ್ರಿಂದ ಸ್ವಲ್ಪ ಮುದ್ದೆ ಮಾಡೋದಿದ್ದಿದ್ರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೋತಾ ಇದ್ದೆ. ಇವಾಗ ನಾನು ಮುದ್ದೆ ಮಾಡ್ತಾಯಿಲ್ಲ, ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೇ ನಾವು ಸ್ವಲ್ಪ ಗಟ್ಟಿ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಗಟ್ಟಿ ಅಂತ ಸಾಂಬಾರು ಮಾಡ್ಕೊತಾ ಇಲ್ಲ. ಅಂದರೆ ನಮ್ಮ ಹಸ್ಬೆಂಡು ಸ್ವಲ್ಪ ಹೊರಗಡೆಯಿಂದ ಚಾಟ್ಸ್ ತಂದಿದ್ರು, ಅದೆಲ್ಲ ತಿಂದ್ಕೊಂಡು ಅದಕ್ಕೆ ಜಾಸ್ತಿ ಹೊಟ್ಟೆ ಹಸ್ದಿಲ್ಲ, ಸುಮ್ಮನೆ ಲೈಟಾಗಿ ಅಂಥೇಳಿ ನಾನು ಸಾಂಬಾರೆಲ್ಲ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡಾದ್ಮೇಲೆ ಅವರು ತಂದಿದ್ರಲ್ವ ಅದೆಲ್ಲ ತಿಂದ್ಬಿಟ್ಟು ಆಮೇಲೆ ಬೇಡ ಅಂಥೇಳಿ ಸ್ವಲ್ಪನೇ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಹಿಟ್ಟೆಲ್ಲ ಕಲಸಿ ಮಾಮೂಲಿ ಸೌರ ರೊಟ್ಟಿ ಮಾಡ್ಕೊತೀನಲ್ಲ ಆ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಕುಕ್ಕರ್ ವಿಷಲ್ ಆಗೋ ತನಕ ಅದು ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಬಿಟ್ಟು ಇವಾಗ ಒಂದೇ ಒಂದು ವಿಷಲ್ ಮಾಡ್ತೀನಿ, ಯಾಕಂದರೆ ನಮ್ಮ ಬೇಳೆ ಬೆಂದಿತ್ತು. ಅದಕ್ಕೆ ಒಂದೇ ಒಂದು ವಿಷಲ್ ಮಾಡಿಬಿಟ್ಟು ಆಫ್ ಮಾಡ್ಕೊತೀನಿ. ನಿಜ ಹೇಳಬೇಕಾದ್ರೆ ಮುದ್ದೆನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಮಾಡೋಣ, ನಮಗೆ ಮುದ್ದೆ ಬೇಡ ಅಂದ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ. ಇದು ಇವಾಗ ಮಾಮೂಲಿ ದೋಸೆ ಹುಯ್ತೀವಲ್ವ ಅದೇ ಥರ ಮಾಡ್ಕೊತೀನಿ. ಇದು ಇವಾಗ ಸಾಂಬಾರು, ದೋಸೆ ಎಲ್ಲ ರೊಟ್ಟಿ ಎಲ್ಲ ಮಾಡಿಕೊಂಡು ಇಟ್ಕೊಂಡೆ ಫ್ರೆಂಡ್ಸ್. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಕೊಂಡು, ಯಾಕಂದರೆ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿಲ್ಲಲ್ವ, ಅದಕ್ಕೆ ಇವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಸಾಂಬಾರಿಗೆ ಹುಯ್ತೀನಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ನನ್ನ ಒಂದು ಚಿಕ್ಕವಾದ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ನನ್ನ ವ್ಲಾಗ್ದಲ್ಲಿ ಒಂದೇ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ, ನನ್ನ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕನ್ನು ಕೊಡಿ, ಓಕೆನಾ. ಇವಾಗ ನಾನು ಸಾಂಬಾರಿಗೆಲ್ಲ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಇದು ಒಂಥರ ಚಿಟಪಿಟ ಅನ್ನೋದೇ ತುಂಬ ಇಷ್ಟ ಆಗುತ್ತೆ ನನಗೆ. ಅದ್ರ ಸ್ವಲ್ಪ ಸಿಡಿದು ಬಿಡ್ತದಂತೆ, ಸ್ವಲ್ಪ ಭಯ. ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇಲ್ಲ, ಬರೀ ಅಷ್ಟೇ ಹಾಕ್ಕೊಂಡು ಸಾಂಬಾರದಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಸಾಂಬಾರು ರೆಡಿ. ಫ್ರೆಂಡ್ಸ್, ನೀವು ಯಾರ್ಯಾರು ಏನೇನು ಅಡುಗೆ ಮಾಡ್ಕೊಂಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನಂತೂ ರೈಸ್ ಮಾಡಿಲ್ಲ ಇವತ್ತು, ಫುಲ್ ಡೇ ನಾನೇನು ರೈಸು ತಿಂದಿಲ್ಲ. ರೈಸು ಮಾಡಿಲ್ಲ ಅಂದರೆ ಬೆಳಿಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ, ಬೆಳಿಗ್ಗೆ ಚಪಾತಿ ತಿಂದ್ಕೊಂಡೆ. ಇವಾಗ ರೊಟ್ಟಿ ಮಾಡ್ಕೊಂಡು ರೊಟ್ಟಿ ತಿನ್ಕೋತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಾಗಿತ್ತು, ಸಾಕು ಇಷ್ಟೇ ಅಂಥೇಳಿ. ನೀವು ರೈಸ್ಗೆ ಮುದ್ದೆಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮಾಡ್ಕೊಂಡಿದ್ದೀನಿ, ಸಾಕು. ಇವಾಗ ಎಲ್ಲದಕ್ಕೂ ಕಾಂಬಿನೇಷನು. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಊಟ ಆಯಿತು. ಊಟ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.